ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಉದ್ಯಾನಗಳು ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಹಸಿರ ಸಿರಿಯನ್ನು ಹೆಚ್ಚಿಸುವ ಉದ್ಯಾನಗಳು ಸ್ಥಳೀಯ ನಿವಾಸಿಗಳ ವಾಯು ವಿಹಾರ, ಮಕ್ಕಳ ಆಟಕ್ಕೆ ಹಾಗೂ ನಾಗರಿಕರ ಸಮಯ ಕಳೆಯಲು ಉತ್ತಮ ತಾಣಗಳು. ಇದೇ ಉದ್ದೇಶದಿಂದ ಉದ್ಯಾನವನಗಳನ್ನು ನಿರ್ಮಿಸಲಾಗುತ್ತದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಉದ್ಯಾನ ಇಂದು ಅಕ್ರಮ ಅನೈತಿಕ ಚಟುವಟಿಕೆಗಳು ನಡೆಯುವ ತಾಣವಾಗಿ ಮಾರ್ಪಾಡಾಗಿದೆ. ಯಾವ ಉದ್ಯಾನ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಟೌನ್ನಲ್ಲಿ ತಾಲೂಕು ಕಚೇರಿ ಎದುರಲ್ಲೇ ಇರುವ ಉದ್ಯಾನವನದಲ್ಲಿ ಕುಡುಕರ ಹಾವಳಿ, ಅಮರ ಪ್ರೇಮಿಗಳ ಹಾವಳಿ ಹೆಚ್ಚಾಗಿ ಅಕ್ರಮ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಈ ಹಿಂದೆ ಉದ್ಯಾನವು ಆಳು ಕೊಂಪಿಯಾಗಿತ್ತು. ಶರತ್ ಬಚ್ಚೇಗೌಡರು ಶಾಸಕರಾದ ಮೇಲೆ ಈ ಉದ್ಯಾನಕ್ಕೆ ಕೊಂಚ ಜೀವ ಬಂದು ನಳಿಸುತ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ. ಈ ಉದ್ಯಾನಕ್ಕೆ ಯಾರು ಬೇಕಾದರೂ ಬರಬಹುದು, ಹೋಗಬಹುದು. ಇಲ್ಲಿ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಕುಡುಕರು ಬೆಂಚುಗಳ ಮೇಲೆ ರಾಜಾರೋಷವಾಗಿ ಮಲಗಿರ್ತಾರೆ. ಇನ್ನು ಶಾಲಾ ಕಾಲೇಜುಗಳಿಗೆ ಬಂಕ್ ಮಾಡಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕುಳಿತುಕೊಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಜನಗಳು ತುಂಬಿರ್ತಾರೆ. ಮೇಲ್ವಿಚಾರಕರನ್ನು ನೇಮಿಸಬೇಕಾದ ಅವಶ್ಯಕತೆ ಇದೆ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಕುಳಿತುಕೊಳ್ಳುವ ಬೆಂಚುಗಳು ಮುರಿದು ಬಿದ್ದಿವೆ. ಅವುಗಳು ಇನ್ನೂ ರಿಪೇರಿಯಾಗಿಲ್ಲ. ಪಕ್ಕದಲ್ಲೇ ರಾಜಕಾಲುವೆ ಹಾದು ಹೋಗಿದ್ದು ತಡೆಗೋಡೆ ಕುಸಿದು ಬಿದ್ದಿದೆ. ಮಕ್ಕಳು ಆಟವಾಡುತ್ತಾ ಕೆಳಗೆ ಬಿದ್ದರೆ ಅನಾಹುತ ಗ್ಯಾರಂಟಿ. ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹರಿಸಬೇಕಿದ್ದು, ಸರಿಯಾದ ನಿರ್ವಹಣೆ ಮಾಡಿದ್ರೆ ನಾಗರಿಕರು, ವಾಯುವಿಹಾರಿಗಳಿಗೆ ನಿಶ್ಚಿಂತವಾಗಿ ಒಂದೊಳ್ಳೆ ತಾಣವಾಗಲಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.